ಮಾವ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ರ? ನಮ್ಮ ಮಾವ ಇಲ್ಲ ಮೇಡಮ್, ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಗೆ ಬಂದಿಲ್ಲ. ಇದು 2ನೇ ಸಲ. ಯಾಕಂದರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗುತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಮೊರೆ ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತೊಗೊಳ್ತಾನೆ, ರೇಪ್ ಕೇಸ್, ಲೈಕ್ ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಆ ಅಪ್ಪಂಗೆ ಏನಾದರೂ ಧೈರ್ಯ ಇದ್ದರೆ ತೊಗೊಳ್ಳಿ ಸರ್. ಏನು ಸರ್, ಅವ್ರು ಹಂಗೆಲ್ಲ ಅಂದಾಗ ನನಗೆ ಹೆಂಗೆ ಸರ್, ನನ್ನ ಹೆಂಗೆ ಸರ್ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಷ್ಟು ಚೆನ್ನಾಗಿ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು, ನಮ್ಮನೆ ತುಂಬ ದೊಡ್ಡದು ಸರ್, ನೀವು ಯಾರೋ ಹೋಗಿರ್ಬೋದು ನೀವು, ನಮ್ಮನೆ ತುಂಬ ದೊಡ್ಡದು. ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್, ನಾನು ಮದುವೆ ಆಗಿರೋದು ನಾರ್ತಿಗೆ, ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಹೆಣ್ಮಗು ಮಾಡ್ತಾರೆ, ಅವ್ರು ಮಾಡಿದವ್ರು ಅನುಭವಿಸ್ತಾರೆ. ಥ್ಯಾಂಕ್ ಯು ಅಷ್ಟೇ, ಇನ್ನೇನು ಹೇಳೋಕ್ಕೂ ಇಷ್ಟ. ಹೌದಾ ಸರ್, ಆಸ್ತಿಗೋಸ್ಕರ ಅನ್ಕೊಳ್ಳಿ ಸರ್, ನಾನೇನು ಮಾಡಿ. ಅದು ನೀವು ಅಲ್ಲಿ ಕೇಳಬೇಕು ಸರ್. ನೀವು ನಂಗೆ ಗೊತ್ತಿಲ್ಲ ಸರ್, ನಂದು ಏನಿದೆಯೋ ಅದು ಮಾತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ.